ಹಾಗೆ ರಾಜೇಶ್ ಶೆಟ್ಟಿ ಎಲ್ರಿಗೂ ಗೊತ್ತು. ಹಾಗೆ ಲೇಖಾ ನಾಯ್ಡು ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ನಮ್ಮ ಈ ಸಿನಿಮಾದಲ್ಲಿ. ಅಂಜನ್ ಭರದ್ವಾಜ್ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ಹಾಗೆ ಭರತ್, ಇವರೆಲ್ಲರೂ ಆಕ್ಟರ್ಗಳು ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂತಾದ್ರೆ ನಾನು ಸುಹಾನ್ ಪ್ರಸಾದ್ ಅಂತ, ಈ ಚಿತ್ರದ ನಿರ್ಮಾಪಕ. ಒಂದು ಮೊಟ್ಟೆಯ ಕಥೆ ಅನ್ನೋ ಚಿತ್ರ ನಾವು ಇದೇ ಟೀಮ್ ಜೊತೆ ಮಾಡಿದ್ವಿ. ರಾಜ್ ನನ್ನ ಡೈರೆಕ್ಷನ್ ಮಾಡಿದ್ರು. ಹಾಗೆ ಇದು ಅದಾದ್ಮೇಲೆ ಗರುಡ ಗಮನ ನಾವು ಒಟ್ಟಿಗೆ ಮಾಡಿದಂಥ ಸಿನಿಮಾ, ಎಲ್ಲರೂ ಟೀಮ್ ಆಗಿ. ಹಾಗೆ ಅದೇ ತಂಡದಿಂದ ಮತ್ತೊಂದು ಸಿನಿಮಾ ಬರ್ತಾ ಇದೆ, ರೂಪಾಂತರ ಅನ್ನೋದು 26 ಜುಲೈಗೆ. ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ರಾಜೇಶ್ ಶೆಟ್ಟಿ ಅವರು ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ರೂಪಾಂತರ ನಿನ್ನೆಷ್ಟೇ ಸುಹಾನ್ ಹೇಳಿದ ಹಾಗೆ ಪ್ರೀಮಿಯರ್ ಶೋ ಆಗಿದೆ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದೆ. ಹಾಗಾಗಿ ನಾವು ಅಂದ್ಕೊಂಡ್ವಿ ಮೈಸೂರಿನ ಜನರಿಗೆ ಈ ಸಿನಿಮಾನ ತಪ್ಪಿಸೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ. ಯಾಕಂದ್ರೆ ಇಲ್ಲಿ ತನಕ ನಮ್ಮ ಎಲ್ಲ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಿಮ್ಮನ್ನು ಮೀಟ್ ಆಗಿ ಈ ಸಿನಿಮಾ ಬಗ್ಗೆ ಮಾತನಾಡೋಣ ಅಂತ. ಮೊದಲಿಗೆ ರೂಪಾಂತರ ಅನ್ನೋದು ಹೈಪರ್ ಲಿಂಕ್ ಕಥೆ. ಹೈಪರ್ ಲಿಂಕ್ ಅಂದರೆ ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆ ಇರುತ್ತೆ. ಇದರಲ್ಲಿ ನಾನು ಕೂಡ ಒಬ್ಬ ಪಾತ್ರ. ನಾನು ಎಷ್ಟು ಪ್ರಮುಖ ಪಾತ್ರನೋ ಇವರಾಗಲಿ ಅವರಾಗಲಿ ಭರತ್ ಆಗಲಿ ಅಥವಾ ಇನ್ನೂ ಎರಡು ಪಾತ್ರಗಳಿದೆ, ಅವರೆಲ್ಲರೂ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ. ಹಾಗಾಗಿ ಇದು ಹೀರೋ ಸುತ್ತ ನಡೆಯುವಂತಹ ಕಥೆ ಅಲ್ಲ, ಇದು ಕಥೆಯೇ ಹೀರೋ ಆಗಿರುವಂತಹ ಕಥೆ. ಅಂಡ್ ಈ ಸಿನಿಮಾನ ಪ್ರೆಸೆಂಟ್ ಮಾಡೋದಕ್ಕೆ ನನಗೆ ಇರುವಂತಹ ದೊಡ್ಡ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಾವು ಸಿನಿಮಾಗೆ ಬರಬೇಕಾದ್ರೆ ಒಂದು ಆಸೆ ಇತ್ತು, ತುಂಬಾ ಪ್ರಾಮಾಣಿಕವಾದ ಕಥೆಗಳನ್ನ ಹೇಳಬೇಕು, ಪ್ರಾಮಾಣಿಕ ಕಥೆಗಳನ್ನ ನೋಡಬೇಕು ಅನ್ನೋದು. ಇದು ನನ್ನ ಪ್ರಕಾರ ಈ ಕಮರ್ಷಿಯಲ್ ಲೆಕ್ಕಾಚಾರಗಳನ್ನ ಹೊರತುಪಡಿಸಿ ಅದು ಒಳ್ಳೆಯ ಕಥೆಯನ್ನ ಆಡಿಯನ್ಸ್ಗೆ ತಲುಪಿಸಬೇಕು ಅಂತ ಮಾಡಿದಂತಹ ಸಿನಿಮಾ. ಅಂಡ್ ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ಸಿಕ್ಕಿರುವಂತಹ ರೆಸ್ಪಾನ್ಸ್ ನೋಡಿದಾಗ ಬಹಳ ಖುಷಿಯಾಗುತ್ತೆ.